ಇವತ್ತು ಈ ಸೈಂಟಿಫಿಕ್ ಪೇಪರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡು. ಹ್ಮ್. ಈ ಪಿ ಎಚ್ ಡಿ ಮಾಡೋರು ಮತ್ತು ಪಿ ಎಚ್ ಡಿ ಮಾಡಾದವರು ಇವರೆಲ್ಲ ಹೆಚ್ಚಾಗಿ ಅವರೊಂದು ಕೆಲಸ ಏನಂದರೆ ಸೈಂಟಿಫಿಕ್ ಪೇಪರ್ ಪಬ್ಲಿಷ್ ಮಾಡೋದು. ಸೈಂಟಿಫಿಕ್ ಪೇಪರ್ ಅಂದರೆ ಈ ಥರ ಇರುತ್ತೆ. ಇದು ಈ ಸೈಂಟಿಫಿಕ್ ಪೇಪರ್ ಫಾರ್ ಎಕ್ಸಾಂಪಲ್ ಇದೆಲ್ಲ ಇಂಟರ್ನೆಟ್ಟಲ್ಲಿ ಸಿಗುತ್ತೆ, ಗೊತ್ತಾಯ್ತಾ? ಅಂದರೆ ಈ ಸೈಂಟಿಸ್ಟ್ ಮಾಡಿರೋ ಕೆಲಸ ಒಳ್ಳೆ ಕೆಲಸ ಅವ್ರ ಸೈಂಟಿಸ್ಟ್ಗಳ ಲ್ಯಾಬಲ್ಲಿ ಇರುತ್ತೆ, ಅವ್ರ ಲೈಬ್ರರಿಯಲ್ಲಿ ಇರುತ್ತೆ, ಹೊರಗೆ ಬರೋಲ್ಲ. ಸಾಧಾರಣ ಜನ ನಮ್ಮಂಥವ್ರು ಇದ್ದಾರಲ್ಲ, ನಮಗೆಲ್ಲ ಇದ್ರದ್ದು ಗೊತ್ತಾಗೋದು ಇಲ್ಲ, ಅದನ್ನ ಹೆಂಗೆ ಉಪಯೋಗ ಮಾಡೋದು ಅಂತಲೂ ಗೊತ್ತಾಗೋದಿಲ್ಲ. ಸೊ ಥಿಯರಿ ಮಾಡಿ ಇಡ್ತಾ ಇದ್ದಾರೆ, ಸಾವಿರ ಪೇಪರ್ ಈ ಥರ ಪಬ್ಲಿಷ್ ಮಾಡಿ. ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಲಿಗೆ ನಾಲೆಡ್ಜು ಪರ್ಕೋಲೇಟ್ ಆಗ್ತಾ ಇಲ್ಲ. ಅದನ್ನ ಬಿಡಿಸಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಾಗುತ್ತೆ ಯಾರಾದರೂ ಜನರಿಗೆ. ಆವಾಗಲೇ ತಾನೇ ಉಪಯೋಗ ಮಾಡೋರು, ಅದನ್ನ ಅದು ನೋಡೋರು. ಸೊ ಅದೊಂದು. ಈಗ ಇದು ಜರ್ನಲ್ ಆಫ್ ಸಿವಿಲ್ ಎಂಜಿನಿಯರಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಾಲ್ಯೂಮ್ ನಂಬರ್ 13 2022ರಲ್ಲಿ ಪಬ್ಲಿಷ್ ಮಾಡಿರೋದು. ಗಾಟ್ ಇಟ್? ಆಮೇಲೆ ಇದ್ರ ಟಾಪಿಕ್ ಏನಂದರೆ, ಈಗ ನಾನು ನೋಡ್ತಾ ಇರೋ ಟಾಪಿಕ್ ಏನು, ರಿಮೂವಲ್ ಆಫ್ ಹೆವಿ ಮೆಟಲ್ಸ್ ಫ್ರಮ್ ವೇಸ್ಟ್ ವಾಟರ್ ಬೈ ಯೂಸಿಂಗ್ ಫೈಟೋ ರೆಮಿಡಿಯೇಷನ್ ಟೆಕ್ನಾಲಜಿ. ಈಗ ಹೆವಿ ಮೆಟಲ್ ಅಂದರೆ ಕೆಲವೊಂದು ವಿಷಕರ ಇದು ಕೆಮಿಕಲ್ಗಳಿದ್ದಾವೆ, ಅದೇನು ಅಂತೆಲ್ಲ ಸಪ್ರೇಟಾಗಿ ನೋಡೋಣಂತೆ. ಈ ಹೆವಿ ಮೆಟಲ್ಸ್ ಅಂದರೆ ಲೆಡ್ಡು ಮತ್ತು ಕ್ರೋಮಿಯಮ್ಮು, ಕೆಲವು ಭಯಂಕರ ವಿಷಗಳು. ಅದರ ಒಂದು ಸತಿ ಶರೀರದೊಳಗೆ ಸೇರಿಕೊಂಡ್ರೆ ಹೊರಗೋಗೋಕ್ಕೆ ಪ್ರೋಸೆಸ್ ಮಾಡೋಕ್ಕೆ ಮೆಥಡ್ ಇಲ್ಲ ಬಾಡಿಯಲ್ಲಿ. ಇವೆಲ್ಲ ಇಂಡಸ್ಟ್ರಿಯಲ್ ವೇಸ್ಟಿಂದ ಬರೋವೆ ಹೆಚ್ಚಾಗಿ, ಗೊತ್ತಾಯ್ತಾ? ಇಂಡಿಯಾದಲ್ಲಿ ಈಗ ಇಂಡಸ್ಟ್ರಿ ಜಾಸ್ತಿ ಆಗಿದೆ, ಅವ್ರ ವೇಸ್ಟ್ ಹೆಚ್ಚಾಗಿದೆ, ನೀರೆಲ್ಲ ಕಡೆ ಹಾಳಾಗಿ ಹೋಗಿದೆ. ನೀರು ಹಾಳಾಗಿರೋದ್ರಿಂದ, ಭೂಮಿ ಹಾಳಾಗಿರೋದ್ರಿಂದ ಜನರಿಗೆ ರೋಗಗಳು, ಕ್ಯಾನ್ಸರು ಗಿನ್ಸರು ಅದು ಇದು ಹೆಚ್ಚಾಗಿ ಹೋಗಿದೆ. ಅದಕ್ಕೋಸ್ಕರ ಪೇಪರಲ್ಲಿ ಟಿ ವಿಯಲ್ಲೂ ಅದೇ ಬರ್ತಾಯಿದೆ. ಅದಕ್ಕೋಸ್ಕರ ನಾನು ಇದನ್ನು ನಾವು ಸ್ವಲ್ಪ ಸ್ಟಡಿ ಮಾಡಿದ್ದೀವಲ್ಲ, ಇದು ಸ್ವಲ್ಪ ಏನು ನೋಡೋಣ ಅಂತ ಶುರು ಮಾಡಿರೋ ಟಾಪಿಕ್ ಇದು. ಇದಕ್ಕೆ ಹೆಚ್ಚಾಗಿ ಇದಕ್ಕೆ ಸಂಬಂಧಪಟ್ಟಿರೋ ನಾಲೆಡ್ಜು ಈ ಸೈಂಟಿಫಿಕ್ ಪೇಪರ್ಗಳಲ್ಲಿ ಇರ್ತವೆ. ಅದನ್ನ ಹುಡುಕಿ ಅದರಲ್ಲಿ ಏನು ಅರ್ಥ ಬರೆದಿದ್ದಾರೋ ಅದೆಲ್ಲ ಸ್ವಲ್ಪ ಸ್ಟಡಿ ಮಾಡಿ, ಅದರದ್ದು ಕನ್ಕ್ಲೂಷನ್ ಅಂತಿರುತ್ತೆ. ಸ್ಟಡಿ ಆದಮೇಲೆ ಕೊನೆಗೆ ಅದರದ್ದು ಏನು ನಮಗೆ ಬೇಕಾಗಿರೋ ಉಪಯೋಗ ಆಗುವಂಥ ನಾಲೆಜ್ ಅಂತ ಅರ್ಥ ಮಾಡಿಕೊಂಡು, ಬೆಳೆಗಾರರಿಗೆ, ಸಾಧಾರಣ ಸಿಟಿಸನ್ಸ್ ಇದ್ದಾರಲ್ಲ, ಗಾರ್ಡನ್ ಮಾಡೋರು, ಅವರು ಇವರು ಅಂಥವ್ರಿಗೆಲ್ಲ ಅವೈಲೇಬಲ್ ಮಾಡಿಕೊಟ್ರೆ ಒಂದು ಉಪಯೋಗ ಆಗುತ್ತೆ ಇದೆಲ್ಲ. ಇಲ್ಲದಿದ್ದರೆ ಇಷ್ಟು ಜನ ಸೈಂಟಿಸ್ಟ್ ಕೆಲಸ ಮಾಡಿದ್ದು ಆ್ಯಕ್ಚುಲಿ ವೇಸ್ಟ್ ಆಗುತ್ತಿದ್ದು, ಯಾವುದೋ ಒಂದು ಲೈಬ್ರರಿಯಲ್ಲಿ ಬಿದ್ದಿರುತ್ತೆ ಅಷ್ಟೇ. ಈ ಥರ ಸಾವಿರ ಪೇಪರ್ ಪಬ್ಲಿಷ್ ಮಾಡ್ತಾರೆ ವರ್ಷ. ಇವರು ಪಿ ಎಚ್ ಡಿಗಳು ನೋಡಿ. ಇದನ್ನು ಮಾಡಿದವ್ರು ಯಾರು? ದಿವ್ಯಾ ಬಾಲಮೂರ್ತಿ, ಪ್ರಭು ವೇಲುಸ್ವಾಮಿ, ಇವರೆಲ್ಲ ಪಿ ಎಚ್ ಡಿ ಇವರು ಸೈಂಟಿಸ್ಟ್ಗಳು, ಆಯಿತಾ? ಬದ್ರಿ ನಾರಾಯಣ್ ರತ್ತು, ಪ್ರವೀಣ್ ಕುಮಾರ್ ಟಿ ಆರು, ಜುಲ್ಲಾ ಕಬೇಟೋ. ಸೊ ಯಾವುದು ಇಥಿಯೋಪಿಯಾದಲ್ಲಿ ನಮ್ಮ ಇಂಡಿಯನ್ಸ್ ಹೋಗಿ ಇವ್ರು 3-4 ಜನ ಸೇರಿಕೊಂಡು, ಅವ್ರ ದೇಶದವರು ಸೇರಿಕೊಂಡು, ಇಥಿಯೋಪಿಯಾ ಅನ್ನೋ ದೇಶ ಆಫ್ರಿಕಾದಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಿದ್ದಾರೆ. ಎಲ್ಲಿ? ಸಿವಿಲ್ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಒಲ್ಲೆಗಾ ಯೂನಿವರ್ಸಿಟಿ, ನೆಕೆಮ್ಟೆ, ಇಥಿಯೋಪಿಯಾ, ಆಫ್ರಿಕಾದಲ್ಲಿ ಯಾವುದೋ ಕಾಲೇಜು. ಈ ಕಾಲೇಜಲ್ಲಿ ಅವರು ಸ್ಟಡಿ ಮಾಡಿರೋದು. ಅದರದ್ದು ಏನು ಟಾಪಿಕ್ ಏನಂದರೆ, ರಿಮೂವಲ್ ಆಫ್ ಹೆವಿ ಮೆಟಲ್ಸು ಭೂಮಿಯಿಂದ ಮತ್ತು ವೇಸ್ಟ್ ನೀರಿಂದ, ಕಚ್ಚಡ ನೀರಿಂದ ಹೆವಿ ಮೆಟಲ್ಸು, ವಿಷಕರ ಕೆಲವು ಐಟಮ್ಸನ್ನು ಹೆಂಗೆ ತೆಗೆದು ಹೋದರೆ ಏನಾಗುತ್ತೆ, ಹಾಗೆ ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ಒಳಗೆ. ಅದು ಆಹಾರದೊಳಗೆ ಹೋಗ್ಬಿಟ್ಟು ನಮ್ಮ ಹೊಟ್ಟೆ ಒಳಗೆ ಬಂದು ಸೇರ್ಕೊಳ್ಳೋದು ಪುನಃ. ಸೊ ಅದನ್ನು ಗಲೀಜಾಗಿರೋ ನೀರಿಂದ ಪೊಲ್ಯೂಷನ್ ತೆಗೆದ್ರೆ ಗಿಡಗಳು ಯೂಸ್ ಮಾಡಿಕೊಂಡು ನೀರು ಶುದ್ಧತೆ ಆಗುತ್ತೆ. ಆ ಶುದ್ಧ ಆಗಿರೋ ನೀರನ್ನು ರೀಯೂಸ್ ಮಾಡ್ಬೋದು ಗಿಡ ಬೆಳೆಯೋಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ ಬೇರೆ ಪರ್ಪಸ್ಸಿಗೆ. ಈಗ 90% ನೀರೆಲ್ಲ ಹಾಳಾಗೋಗಿದೆ ಎಲ್ಲ ಕಡೆ. ಎಲ್ಲ ಹೊಳೆಯಲ್ಲೂ ಕಾಣುತ್ತೆ ಕಚ್ಚಡ, ಎಲ್ಲ ಕಡೆ ಚರಂಡಿ ನೀರು, ಇದು ಪೊಲ್ಯೂಷನ್ ಕಾಣುತ್ತಲ್ಲ, ನೀನೇ ನೋಡಿದ್ದಿ. ಸೊ ಇದು ಅರ್ಜೆಂಟಾಗಿ ಹೋಗಿದೆ ಈ ಪ್ರಾಬ್ಲಮ್ಮು. ಸೊ ರಿಮೂವಲ್ ಆಫ್ ಹೆವಿ ಮೆಟಲ್ಸ್ ಫ್ರಮ್ ವೇಸ್ಟ್ ವಾಟರು. ಇದರಲ್ಲಿ ಕೀ ವರ್ಡ್ಸ್ ಏನು ಅಂದರೆ, ರಿಮೂವಲ್ಲು, ಹೆವಿ ಮೆಟಲ್ಸು ಅಂದರೆ ಒಂದು ಟಾಕ್ಸಿಕ್ ಐಟಮ್, ಅದು ವಿಷ, ಫುಲ್ ಹೆವಿ ವಿಷ ಅಂದರೆ ಡೆಡ್ಲಿ ಪಾಯ್ಸನ್ನು. ಆಮೇಲೆ ವೇಸ್ಟ್ ವಾಟರ್ ಯೂಸಿಂಗ್ ಫೈಟೋ ರೆಮಿಡಿಯೇಷನ್ ಟೆಕ್ನಾಲಜಿ. ಫೈಟೋ ರೆಮಿಡಿಯೇಷನ್ ಟೆಕ್ನಾಲಜಿ ಅಂದರೆ ಏನು, ಅದನ್ನ ಯೂಸ್ ಮಾಡಿ ಯಾವ ಥರ ನೀರಿನ ಶುದ್ಧತೆ ಮಾಡ್ಬೋದು ಅಂತ ಅದ್ರ ಬಗ್ಗೆ ಸೈಂಟಿಫಿಕ್ ಪೇಪರ್ ಇವ್ರಿಷ್ಟು ಜನ ಸೇರಿಕೊಂಡು ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ಅಬ್ಸ್ಟ್ರಾಕ್ಟ್ ಅಂದರೆ ಅದರದ್ದು
ಸ್ವಲ್ಪ ಸಣ್ಣ ಇಂಟ್ರಡಕ್ಷನಲ್ಲಿ ಏನಕ್ಕೆ ಇದ್ರ ಈ ಪೇಪರಿನ ಗುರಿ ಅಂದರೆ ಕಂಟ್ಯಾಮಿನೇಷನ್ ಆಫ್ ಸಾಯಿಲ್ ಆ್ಯಂಡ್ ವಾಟರ್ ಬೈ ಟಾಕ್ಸಿಕ್ ಮೆಟಲ್ಸ್. ಭೂಮಿ, ಅರ್ತು, ಜಮೀನು ಮತ್ತು ನೀರು ಕಂಟ್ಯಾಮಿನೇಷನ್ ಆಗಿ ಪಾಯ್ಸನಸ್ ಆಗೋಗಿದೆ. ಮೇಜರ್ ಎನ್ವಿರಾನ್ಮೆಂಟಲ್ ಹೆಝರ್ಡ್ ಆಗೋಗಿದೆ ಅದು. ಮೇಜರ್ ಎನ್ವಿರಾನ್ಮೆಂಟಲ್ ಹೆಝರ್ಡ್ ಅಂದರೆ ಜನರಿಗೆ, ಜನಸಂಖ್ಯೆಗೆ, ಸಿಟಿಗಳಲ್ಲಿರೋರಿಗೆ ಎಲ್ಲ ಸಿಟಿಸನ್ಸಿಗೆ ಸಖತ್ತು ಡೇಂಜರ್ ಆಗೋಗಿದೆ. ಇದೇ ಮಕ್ಕಳು ಹುಟ್ಟುತ್ತಾ ಇಲ್ಲ ಸರಿಯಾಗಿ, ಮತ್ತು ಅವ್ರಿಗೆ ಪ್ರಾಬ್ಲಮ್ ಇರೋದು, ಮತ್ತು ಏನೇನೋ ರೋಗಗಳು, ಕಿಡ್ನಿ ಅದು ಇದು ಕೇಳುತ್ತಲ್ಲ ಸಿಕ್ಕಾಪಟ್ಟೆ. ಈಗ ಅದಕ್ಕೆಲ್ಲ ರೂಟ್ ಕಾಸ್ ಇದೆ. ಏನು ಎನ್ವಿರಾನ್ಮೆಂಟಲ್ ಇದು ಮೇಜರ್ ಎನ್ವಿರಾನ್ಮೆಂಟಲ್ ಹೆಝರ್ಡು ಬಿಕಾಸ್ ಆಫ್ ಕಂಟ್ಯಾಮಿನೇಷನ್ ಆಫ್ ಸಾಯಿಲ್ ಆ್ಯಂಡ್ ವಾಟರ್ ಬೈ ಹೆವಿ ಮೆಟಲ್ಸ್. ಗೊತ್ತಾಯ್ತಾ? ಸೊ ಅದನ್ನು ರಿಮೂವ್ ಮಾಡೋದು ಆ ಕೊಳಕು ನೀರಿಂದ, ಪೊಲ್ಯೂಟೆಡ್ ನೀರಿಂದ, ವೇಸ್ಟ್ ಬೈ ಕೆಮಿಕಲ್ ಮೆಥಡ್. ಕೆಮಿಕಲ್ ಹಾಕಿ ತೆಗಿಬೋದು ಅದನ್ನ, ಆದರೆ ಕಾಸ್ಟ್ಲಿ, ಅದು ಭಯಂಕರ ದುಡ್ಡು ಖರ್ಚಾಗುತ್ತೆ. ಚೀಪ್ ಯಾವುದು ಅಂದರೆ ಗಿಡಗಳು ಹಾಕಿ ಬೆಳೆದ್ಬಿಟ್ಟು ಗಿಡಗಳಿಂದ ಅದನ್ನ ರಿಮೂವ್ ಮಾಡೋದು. ರಿಮೂವಲ್ ಆಫ್ ಹೆವಿ ಮೆಟಲ್ಸ್ ಫ್ರಮ್ ವೇಸ್ಟ್ ವಾಟರ್ ಬೈ ಕೆಮಿಕಲ್ ಮೆಥಡ್ಸ್ ಈಸ್ ಕಾಸ್ಟ್ಲಿ. ಆಮೇಲೆ ಹೆನ್ಸ್ ಫೈಟೋ ರೆಮಿಡಿಯೇಷನ್ ಪ್ರೋಸೆಸ್ ಒನ್ ಆಫ್ ಸಿಂಪ್ಲೆಸ್ಟ್ ಮೆಥಡ್. ಇದು ಸಿಂಪಲ್. ಯಾವುದು? ಫೈಟೋ ರೆಮಿಡಿಯೇಷನ್ನು. ಸಾಧಾರಣದವರು ನಮ್ಮಂಥವರೆಲ್ಲ ಮಾಡ್ಬೋದು ಸ್ವಲ್ಪ ಫೈಟೋ ರೆಮಿಡಿಯೇಷನ್. ನಮ್ಮ ಸುತ್ತಮುತ್ತಲಿರೋ ನೀರನ್ನೆಲ್ಲ ಶುದ್ಧತೆ ಮಾಡ್ಕೋಬೋದು ಚೀಪಾಗಿ. ಆಯಿತಾ? ಸಿಂಪ್ಲೆಸ್ಟ್ ಮೆಥಡ್ ಟು ರೆಸ್ಟೋರ್ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್. ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ಫೈಟೋ ರೆಮಿಡಿಯೇಷನ್ನು ಸಿಂಪಲ್ಲು. ಆಮೇಲೆ ಫೈಟೋ ರೆಮಿಡಿಯೇಷನ್ ಏನು ಅಂದರೆ ಗಿಡಗಳ ಬೇರಿಂದ ಆ ವಿಷ ಹೀರ್ಕೊಂಡು ತೆಗೆಯೋದು ಭೂಮಿಯಿಂದ. ಅದನ್ನು ಮಿಮೋಸಾ ಪ್ಯೂಡಿಕ, ನಾಚಿಕೆ ಮುಳ್ಳಿದೆಯಲ್ಲ, ಅದು ಯಾವ ಥರ ರಿಮೂವ್ ಮಾಡುತ್ತೆ ಅಂತ ಸ್ಟಡಿ ಮಾಡೋಕ್ಕೆ ಒಂದು ಪೇಪರ್ ಮಾಡಿದ್ದಾರೆ ಇವರು. ಸೊ ಈ ಪೇಪರ್ ನಾನು ಕ್ಲೀನಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಮಿಮೋಸಾ ಪ್ಯೂಡಿಕ, ನಾಚಿಕೆ ಮುಳ್ಳು ಇಟ್ಕೊಂಡು ಯಾವ ಥರ ವಿಷಗಳನ್ನು ಭೂಮಿಯಿಂದ ಮತ್ತು ನೀರಿಂದ ರಿಮೂವ್ ಮಾಡಿ ನೀರು ಮತ್ತು ಭೂಮಿದು ಶುದ್ಧತೆಯನ್ನು ಪುನಃ ಸ್ವಚ್ಛವಾಗಿ ಒಳ್ಳೆ ಹೆಲ್ದಿ ಸಾಯಿಲನ್ನು ಹೆಂಗೆ ರೆಡಿ ಮಾಡೋದು ಅಂತ ಕಲ್ತ್ಕೊಳ್ಳೋಕ್ಕೆ ಇಂಥ ಪೇಪರ್ಗಳು ಓದಬೇಕಾಗತ್ತೆ. ಗಾಟ್ ಇಟ್? ಸೊ ಈಗ ಇದನ್ನ ಇಟ್ಕೊಂಡು ನಾನು ಶುರು ಮಾಡ್ತಾ ಇದ್ದೀನಿ ಸ್ಟಡಿ ಮಾಡಿಬಿಟ್ಟು ಒಂದು ಪುಸ್ತಕ ಬರೆಯೋಣ ಅಂತ. 100 ಇಂಪಾರ್ಟೆಂಟ್ ವಿಷಯಗಳು ಯಾವುದು ಎಲ್ಲ ಕಡೆ ನಮಗೆ ಸಿಗ್ತಾ ಇರೋದೀಗ, ಡ್ರಿಂಕಿಂಗ್ ವಾಟ್ರಲ್ಲಿ, ಕೆರೆಯಲ್ಲಿ, ಹೊಳೆಯಲ್ಲಿ, ಅದರಲ್ಲಿ ಇದರಲ್ಲಿ ಎಲ್ಲ ಕಡೆ. ಆ ನೀರನ್ನು ಹೌ ಟು ಪ್ಯೂರಿಫೈ ಮಾಡಿಕೊಂಡು ಸೊ ದಟ್ ನಮಗೆ ನಮ್ಮ ಮುಂದಿನ ಬರೋ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿರೋ ನೀರು ಸಿಕ್ಕಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕೆಲಸ ಮಾಡ್ತಾ ಇರೋದು. ಗಾಟ್ ಇಟ್? ಸೊ ಸೈಂಟಿಫಿಕ್ ಪೇಪರ್ ಅಂದರೆ ಈ ಥರ ಸೈಂಟಿಸ್ಟ್ ಸೇರಿಕೊಂಡು ಬರೀತಾರೆ. ಇದ್ರಲ್ಲಿ ಒಂದು ಪುಸ್ತಕಕ್ಕಾಗುವಷ್ಟು ಇನ್ಫಾರ್ಮೇಷನ್ ಇರುತ್ತೆ ಸರಿಯಾಗಿ ನೋಡಿದ್ರೆ. ನಾನು ಬರೀ ಫ್ರಂಟ್ ಪೇಜು ಒಂದೇ ಒಂದು ಪ್ಯಾರಾಗ್ರಾಫ್ ಬಗ್ಗೆ ಮಾತಾಡಿದ್ದೀಗ 10 ನಿಮಿಷ ಆಯಿತು. ಒಳಗಡೆ ನೋಡಿದರೆ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇರುತ್ತೆ ಇದ್ರದ್ದು, ಚಾರ್ಟು ಗೀರ್ಟು ಇದೆಲ್ಲ ನಮ್ಗೆ ಅಷ್ಟೆಲ್ಲ ಅರ್ಥ ಆಗೋಲ್ಲ. ನಮಗೆ ಬೇಕಾಗಿಲ್ಲ ಇದೆಲ್ಲ. ನಮಗೆ ಬೇಕಾಗಿದ್ದು ಕನ್ಕ್ಲೂಷನ್ನು. ನೋಡು, ಇದಕ್ಕೆ ರೆಫರೆನ್ಸ್ಗಳು ಇಷ್ಟು ರೆಫರೆನ್ಸ್ ಇದೆ. ಇವರು ಎಷ್ಟಂದ್ರೆ ವರ್ಷಾನುಗಟ್ಟಲೆ ಕೆಲಸ ಮಾಡಿಬಿಟ್ಟು ಇಂಥ ಪೇಪರ್ ಪಬ್ಲಿಷ್ ಮಾಡೋದು. ಅದನ್ನು ಉಪಯೋಗ ಮಾಡೋದು ಹೆಂಗೆ? ನಮ್ಮಂಥವ್ರು ಮಾಡಬೇಕು ಫೈನಲಿ ಅದನ್ನ. ಸಾಧಾರಣದ್ದು ಸಿಟಿಸನ್ಸ್ಗೆ ಏನು ಹೇಳ್ತಾರೆ ಹೇಳು ಕನ್ನಡದಲ್ಲಿ? ಸಿಟಿಸನ್ನಿಗೆ ಏನು ಹೇಳೋದು? ನಾಗರಿಕರು. ನಮ್ಮಂಥ ಸಾಧಾರಣ ನಾಗರಿಕರಿಗೆ ಇದು ಉಪಯೋಗ ಮಾಡಬೇಕಾಗತ್ತೆ. ಇದರಲ್ಲಿರೋ ನಾಲೆಜ್ ಯೂಸ್ ಮಾಡಿ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಇಲ್ದಿದ್ರೆ ಇದು ವೇಸ್ಟ್. ಈ ಸೈಂಟಿಫಿಕ್ ಪೇಪರು ವೇಸ್ಟು, ಇದನ್ನು ಮಾಡಿದ ಕೆಲಸನೂ ವೇಸ್ಟು, ಇದಕ್ಕೆ ಇನ್ವೆಸ್ಟ್ ಮಾಡಿದ ದುಡ್ಡು ವೇಸ್ಟು, ಇದರಲ್ಲಿ ಬರೋ ನಾಲೆಜು ಉಪಯೋಗ ಇಲ್ಲ. ಸೊ ಆ ಕೆಲಸ ನಾವು ಶುರು ಮಾಡ್ತಾ ಇದ್ದೀವಿ ಈಗ ವಿತ್ ದಿಸ್ ರಿಮೂವಲ್ ಆಫ್ ಹೆವಿ ಮೆಟಲ್ಸ್ ಫ್ರಮ್ ವೇಸ್ಟ್ ವಾಟರ್ ಬೈ ಯೂಸಿಂಗ್ ಫೈಟೋ ರೆಮಿಡಿಯೇಷನ್ ಟೆಕ್ನಾಲಜಿ. ಗಾಟ್ ಇಟ್?